ಇವರು ನಮ್ಮ ಮೈಸೂರು ಬೆಳೆಸಿದವರು 98ಇಂದ. ಧ್ಯಾನ ಪರಿಚಯಿಸಿದವರು ಬೆಳೆಸಿದವರು ಕೂಡ. ಎಷ್ಟೋ ಶ್ರಮ ಇದೆ ಅವರ ಬಿಗಿನಿಂಗಲ್ಲಿ ಆವಾಗ. ಇವಾಗ ಪರವಾಗಿಲ್ಲ, ಇವಾಗ ಇಷ್ಟೊಂದು ಧ್ಯಾನಿಗಳಿದ್ದೀರಿ, ಅವಾಗ ಯಾರೂ ಇಲ್ಲ. ಹೇಳಿದ್ರಲ್ಲ ಕಷ್ಟ ಇಲ್ಲ, ಬಟ್ ಇವಾಗ ಇದಾವ ಕಷ್ಟಗಳೆಲ್ಲ. ಧ್ಯಾನ ಹೇಳೋಕೆ ಹೋದರೆ ಕಷ್ಟಗಳಂತ ಇಲ್ಲ ಅಂತಲ್ಲ, ಇವಾಗ ಇದ್ದಾವೆ, ಬಟ್ ಬದಲಾವಣೆ ಅಪಾರವಾಗಿ ಆಗಿದೆ. ಹೌದಾ? ಸೊ ಸ್ನೇಹಿತರೆ, ನಿನ್ನೆ ಏನು ತಿಳ್ಕೊಂಡ್ವಿ? ಪಾರ್ವತಿ ದೇವಿ ಬಗ್ಗೆ ತಿಳ್ಕೊಂಡ್ವಿ. ಹೌದಾ? ಧ್ಯಾನದ ಬಗ್ಗೆ ತಿಳ್ಕೊಂಡ್ವಿ. ಚಾಮುಂಡಿ ಬೆಟ್ಟ ಥರ ಇರ್ಬೇಕಂತ ತಿಳ್ಕೊಂಡ್ವಿ. ಇವತ್ತೇನು ತಿಳ್ಕೊಳ್ಳೋಣ? ಆ ಬೆಟ್ಟದ ಥರ ಇದ್ದು ಎಲ್ರಿಗೂ ಬೆಳಕಾಗಬೇಕು. ಬೆಳಕಾಗಬೇಕಂದ್ರೆ ಏನು ಬೇಕು? ಸಹನೆ ಬೇಕು. ಸಹನೆ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ಪೇಷನ್ಸ್ ಎಲ್ಲಿಂದ ಬರುತ್ತೆ? ಪೇಷನ್ಸು ಧ್ಯಾನ ಸಾಧನೆಯಿಂದನೇ ಬರುತ್ತೆ, ಬೇರೆ ಮಾರ್ಗ ಇಲ್ಲೇ ಇಲ್ಲ. ಧ್ಯಾನ ಸಾಧನೆಯಿಂದನೇ ಬರೋದು. ನಿಮ್ಮ ಹತ್ರ ಎಷ್ಟು ಧ್ಯಾನ ಇದೆ ಅಷ್ಟು ಪೇಷನ್ಸ್ ಬರುತ್ತೆ. ಪತ್ರಿ ಸರ್ ಹತ್ರ ಯಾಕೆ ಅಷ್ಟು ಪೇಷನ್ಸ್ ಕಾಣ್ತಿದ್ವಿ ಅಂದರೆ, ಅಷ್ಟು ಧ್ಯಾನ ಸಾಧನೆ ಇತ್ತು ಅವ್ರ ಹತ್ರ. ಒಂದು ಜನ್ಮ 200 ವರ್ಷ ಧ್ಯಾನ ಮಾಡಿದ್ದಾರೆ ಅವರು. ಇವತ್ತು ಕಣ್ಣು ಮುಚ್ಚಿದ್ರೆ 200 ವರ್ಷ ಆದ್ಮೇಲೆ ಕಣ್ಣು ತೆಗೆದಿದ್ದಾರೆ. ನಮ್ಮ ಗುರುಗಳು ಹೇಳೋರು, ಭೂಮಿ ಮೇಲೆ ಇದ್ದರೆ ಭೂಮಿಗೆ ಎಷ್ಟಿದೆ ಸಹನೆ ಅಷ್ಟು ಸಹನೆ ಇರಬೇಕಂತ ನಮಗೆ. ಹೌದಾ? ಆ ಸಹನೆ ಅಂತಕ್ಕಂಥದ್ದು ಸ್ತ್ರೀಯಲ್ಲೇ ಹೆಚ್ಚಾಗಿದೆ ಅದು. ಯಾಕಂದರೆ ಆ ಸ್ತ್ರೀ ಅಂದ್ರೇ ಭೂತಾಯಿ. ಹೌದಾ ಇಲ್ಲ? ಹಾಗಾಗಿ ಆ ಸಹನೆ ಅಂತಕ್ಕಂಥದ್ದು ಆ ಸ್ತ್ರೀಯಲ್ಲೇ ಹೆಚ್ಚು. ಪ್ರತಿ ಪುರುಷ ಕೂಡ, ಇವನ್ ನಾನು ಕೂಡ ನನ್ನ ವೈಫಿಂದನೇ ಎಷ್ಟೋ ಸಹನೆ ಕಲ್ತಿದ್ದೀನಿ, ನನ್ನ ತಾಯಿಯಿಂದನೇ ಎಷ್ಟೋ ಸಹನೆ ಕಲ್ತಿದ್ದೀನಿ. ಧ್ಯಾನದಿಂದ ಎಷ್ಟೋ ಸಹನೆ ಹೆಚ್ಚಾಗಿದೆ ಇನ್ನು. ಹೌದಾ? ಸೊ ಪ್ರತಿ ಪುರುಷ ಕೂಡ ಧ್ಯಾನ ಮಾಡಿದಾಗ ಏನಾಗುತ್ತೆ? ಆ ಸಹನೆ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಬರುತ್ತೆ. ಸ್ತ್ರೀ ಜೊತೆ ಜೀವಿಸ್ಬೇಕು ಪ್ರತಿ ಪುರುಷ ಕೂಡ. ಪ್ರತಿ ಪುರುಷ ಸಂಸಾರ ಬಿಟ್ಟು ಹೋಗ್ಬಾರ್ದು, ಸ್ತ್ರೀಯಿಂದ ದೂರ ಹೋಗ್ಬಾರ್ದು, ಸ್ತ್ರೀ ಜೊತೆ ಇರ್ಬೇಕು ಯಾವಾಗಲೂ. ಅವಾಗೇನಾಗುತ್ತೆ? ಆ ಸ್ತ್ರೀ ಕ್ವಾಲಿಟೀಸು, ಆ ತತ್ವ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಬರುತ್ತೆ. ಧ್ಯಾನದಿಂದೇನೋ ಪ್ರೈಮರಿ ಫಸ್ಟ್ ಮೆಡಿಟೇಷನಿಂದನೇ ಬರೋದು. ಜೊತೆಗೆ ಪ್ರತಿ ಪುರುಷ ಕೂಡ ಸ್ತ್ರೀ ಜೊತೆ ಜೀವಿಸ್ಬೇಕು, ಸಂಸಾರದಲ್ಲಿ ಜೀವಿಸ್ಬೇಕು. ಪತ್ರಿ ಸರ್ ಯಾಕೆ ಹೇಳಿದ್ದಾರೆ ಸಂಸಾರದಲ್ಲಿ ನಿರ್ವಾಣ ಅಂದ್ರೆ ಏನು? ಆ ಒಂದು ಪೇಷನ್ಸ್ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಬರುತ್ತೆ ದಿನದಿನಕ್ಕೂ. ಚಾಮುಂಡಿ ಬೆಟ್ಟ ಥರ ಪೇಷನ್ಸ್ ಬೇಕು. ಹೌದಾ ಇಲ್ಲ? 3 ಗಂಟೆ ಕುತ್ಕೋಬೇಕು. ಎಷ್ಟು ಪೇಷನ್ಸ್ ಬೇಕು? ದೇಹ ಮಾತು ಕೇಳೋದಿಲ್ಲ, ಮನಸ್ಸು ಮಾತು ಕೇಳೋದಿಲ್ಲ. ಪೇಷನ್ಸ್ ಇದ್ರೆ ಖಂಡಿತ ಮುಂದೋಗುತ್ತದು. ಪೇಷನ್ಸ್, ಪ್ರತಿಯೊಂದಕ್ಕೂ ಪೇಷನ್ಸ್ ಬೇಕು, ಸಹನೆ ಬೇಕು. ಎಷ್ಟು ಸಹನೆ ಇರುತ್ತೆ ಅಷ್ಟು ಪ್ರಗತಿ ನಮ್ಮಲ್ಲಿ ಕಾಣುತ್ತೀವಿ ನಾವು. ಇವಾಗ ಇಲ್ಲಿ ಬಂದಿದ್ದೀವಿ, ಎಷ್ಟು ಪೇಷನ್ಸ್ ಬೇಕು? ಎಲ್ಲ ಕಡೆ ಅಡ್ಜಸ್ಟ್ ಆಗಬೇಕಲ್ಲ. ಪೇಷನ್ಸ್ ನೋಡಿ, ಸಹನೆ ಬೇಕು. ಒಂದು ಸ್ವಲ್ಪ ಟಾಯ್ಲೆಟಲ್ಲಿ ಅನಾನುಕೂಲ ಇರ್ತವೆ, ಅನ್ನದಾನದಲ್ಲಿ ಅನಾನುಕೂಲ ಇರ್ತವೆ. ಅವೆಲ್ಲ ನಮ್ಮವೇ, ನಮ್ಮ ಮನೆ ಇದು. ಅಲ್ಲಿ ನಮ್ಮ ಮನೆ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗಕ್ಕೆ ಏನು ಬೇಕು? ಪೇಷನ್ಸ್ ಬೇಕು, ಸಹನೆ ಬೇಕು. ಈ ಪೇಷನ್ಸ್ ಅನ್ನೋದು ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟಷ್ಟು ನಮ್ಮಲ್ಲಿ ಜ್ಞಾನ ಹೆಚ್ಚಾಗ್ತಾ ಬರುತ್ತೆ. ಹೌದಾ ಇಲ್ಲ? ವೆರಿ 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 ಇಂಪಾರ್ಟೆಂಟ್ ಪೇಷನ್ಸ್ ಅನ್ನೋದು, ಸಹನೆ ಅಂತಕ್ಕಂಥದ್ದು. ನಮ್ಮ ಗುರುಗಳು ಪ್ರಪಂಚನೇ ಸಹಿಸ್ಕೊಂಡ್ರು. ನಾವು ಒಂದು ಊರು ಸಹಿಸ್ಕೊಳ್ಳೋದು ದೊಡ್ಡದ, ನಮ್ಮ ಮನೆ ಸಹಿಸ್ಕೊಳ್ಳೋದು ದೊಡ್ಡದ? ಕಂಪ್ಲೇಂಟ್ ಹೇಳ್ತಿರ್ತಾರೆ, ನಮ್ಮ ಮನೇಲಿ ಅದು ಇದೆ, ಅದು ಸಮಸ್ಯೆ, ನನ್ನ ಅತ್ತೆ ಸಮಸ್ಯೆ, ಹೆಂಡತಿ ಸಮಸ್ಯೆ, ಗಂಡನ ಸಮಸ್ಯೆ. ಇನ್ನು ಸಮಸ್ಯೆನೇ ಅಲ್ಲ. ಫಸ್ಟು ದೇರ್ ಈಸ್ ನೋ ಪ್ರಾಬ್ಲಮ್ ಅಟ್ ಆಲ್. ಎಲ್ಲಿ ಪ್ರಾಬ್ಲಮ್ಸ್ ಇಲ್ಲೇ ಇಲ್ಲ. ಪ್ರಪಂಚನ್ನೇ ಸಹಿಸ್ಕೊಂಡವ್ರ ಹತ್ರ ಇದ್ದಾಗ ಮನೆಯನ್ನ ಸಹಿಸ್ಕೊಳಕ್ಕೆ ಹತ್ರ ಎದಕ್ಕೆ ಬಂತು? ಆ ಗುರು ಜೊತೆ ಇದ್ದು ನಾವೇನು ಕಲ್ತಂಗೆ. ಹೌದಾ ಇಲ್ಲ? ಪ್ರಪಂಚನೇ ಸಹಿಸ್ಕೊಂಡಿದ್ದಾರೆ ನಮ್ಮ ಗುರುಗಳು. ನಮ್ಮ ಮನೆಯನ್ನ ಗೆಲ್ಲಕ್ಕಾಗ್ತಿಲ್ಲ, ನಮ್ಮ ಒಂದು ಊರನ್ನ ಗೆಲ್ಲಕ್ಕಾಗ್ತಿಲ್ಲ ಅಂತಂದ್ರೆ ಏನು ಸಾರ್ಥಕ? PSSM ಅಲ್ಲಿ ಇದ್ದು ನಾವು PSSM ಇದ್ದು ಏನು ಕಲಿಬೇಕಂದ್ರೆ ಸಹನೆನೇ ಕಲಿಬೇಕು. ಸಹನೆ ಅಂತಕ್ಕಂಥ ಹೆಚ್ಚಾಗಬೇಕು. ಸಹನೆ ಏನು ಮಾಡುತ್ತೆ? ನಿನ್ನ ಉತ್ತುಂಗ ಕರ್ಕೊಂಡು ಹೋಗುತ್ತೆ ಆಧ್ಯಾತ್ಮಿಕತೆಯಲ್ಲಿ. ಆಧ್ಯಾತ್ಮಿಕತೆಯಲ್ಲಿ ಉತ್ತುಂಗಕ್ಕೆ ಹೋಗ್ಬೇಕಂದ್ರೆ ಏನು ಬೇಕು? ಸಹನೆ ಅಂತಕ್ಕಂಥ ಹೆಚ್ಚಾಗಬೇಕು. ಆ ಸಹನೆ ಹೆಚ್ಚಾಗಬೇಕಂದ್ರೆ ಏನು ಬೇಕು? ನಿನ್ನ ಧ್ಯಾನ ಸಾಧನೆ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಾನೆ ಇರಬೇಕು. ಎಷ್ಟು ಹೆಚ್ಚು ಧ್ಯಾನ ಇದೆ ನಿನ್ನಲ್ಲಿ ಅಷ್ಟು ಸಹನೆ ಇರುತ್ತೆ. ಯಾಕಂದರೆ ನಿನಗೆ ಎಷ್ಟು ಧ್ಯಾನ ಶಕ್ತಿ ಹೆಚ್ಚಾಗುತ್ತೆ, ಧ್ಯಾನದ ಮೇಲೆ ನಿನಗೆ
ಆ ಒಂದು ಪ್ರೀತಿ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ನೀನು ಧ್ಯಾನ ಬೇಕು ಬೇಕು ಅನಿಸುತ್ತೆ. ಧ್ಯಾನಕ್ಕೋಸ್ಕರ ನೀನು ಏನು ಮಾಡೋಕ್ಕೂ ರೆಡಿ ಇರ್ತೀಯ, ಏನು ತ್ಯಾಗ ಮಾಡೋಕ್ಕೂ ರೆಡಿ ಇರ್ತೀಯ, ಹೌದಾ ಇಲ್ಲ? ಸೊ ಧ್ಯಾನ ಇದ್ರೇ ಎಲ್ಲ ಸಿಗುತ್ತೆ. ಹಾಗಾಗಿ ಪ್ರತಿದಿನ ನಾವೇನು ಕಲಿಬೇಕು, ಸಹನೆ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಬರಬೇಕು, ಬೆಳಿಬೇಕು ಸಹನೆ ಪ್ರತಿಯೊಂದರಲ್ಲೂ ಕೂಡ. ಒಂದು ಬುಕ್ ಹಿಡ್ಕೊಂಡಿದ್ದೀವಿ, ಫಸ್ಟ್ ಡೇ ಹಿಡ್ಕೊಂಡ್ರೆ ಬುಕ್ ಹಿಡ್ಕೊಂಡು ನಿದ್ದೆ ಬರುತ್ತೆ. ಎಷ್ಟು ಜನಕ್ಕೆ ಬರುತ್ತೆ ನಿದ್ದೆಯಲ್ಲಿ ಬುಕ್ ಹಿಡ್ಕೊಂಡಾಗ? ಸುಮಾರು ಜನಕ್ಕೆ ಬರುತ್ತೆ, ನನಗೂ ಬಂದಿತ್ತು ಒಂದು ಟೈಮಲ್ಲಿ. ಬಟ್ ಓದ್ತಾ ಓದ್ತಾ ಎಷ್ಟು ಆನಂದ ಆಗುತ್ತೆ, ಎಷ್ಟು ಕಲಿತೀವಿ, ಎಷ್ಟು ಒಂದು ಪ್ರತಿದಿನ ಒಂದು 2 ಪೇಜ್ ಬುಕ್ ಓದಿ, ಒಂದು ಬುಕ್ಕು 2 ಪೇಜ್ ಓದಿ ಮಲಗಿದ್ರೆ ಎಷ್ಟು ಒಳ್ಳೆ ನಿದ್ದೆ ಬರುತ್ತೆ. ಅಂದರೆ ಸಹನೆ ಇನಿಷಿಯಲಿ ಎಲ್ಲದೂ ಕಷ್ಟ, ಧ್ಯಾನ ಕೂಡ ಕಷ್ಟನೇ, ಬುಕ್ಸ್ ಓದ್ಬೇಕಂದ್ರೂ ಕೂಡ ಕಷ್ಟನೇ, ಪ್ರತಿಯೊಂದು ಕಷ್ಟ. ಬಟ್ ಸಹನೆ ಇದ್ರೆ ಏನಾಗುತ್ತೆ, ಮುಂದೋಗ್ತೀವಿ ನಾವು. ಈ ಒಂದು ಕಾರ್ಯಕ್ರಮ ನಾವು ಮಾಡಿದ್ದೀವಿ, ಆಯೋಜಿಸಿದ್ದೀವಿ, ನಮ್ಮ ಟೀಮೆಲ್ಲ ಆಯೋಜಿಸಿದೆ. ಎಷ್ಟು ಪೇಷನ್ಸ್ ಇದ್ದರೆ ಇದು ಮಾಡೋಕ್ಕೆ ಸಾಧ್ಯ, ಎಷ್ಟು ಚಾಲೆಂಜಸ್ಗಳಿದ್ವು ಮಾಡಬೇಕಾದ್ರೆ. ಬಟ್ ಪೇಷನ್ಸ್ ಕಡಿಮೆ ಆಗಲಿಲ್ಲ. ಯಾಕೆ ಪೇಷನ್ಸ್ ಕಡಿಮೆ ಆಗಲಿಲ್ಲ? ಆ ಧ್ಯಾನ ಯಾವತ್ತೂ ಕಡಿಮೆ ಆಗಲಿಲ್ಲ ನಮ್ಮಲ್ಲಿ, ಧ್ಯಾನ ಸಾಧನೆ ಯಾವತ್ತೂ ಇತ್ತು. ಹಾಗಾಗಿ ಇದೆಲ್ಲ ಸಾರ್ಥಕ ಆಯಿತು. ಧ್ಯಾನ ಎಲ್ಲಿರುತ್ತೆ, ಪೇಷನ್ಸ್ ಅಂತಕ್ಕಂಥದ್ದು ಇದ್ದೇ ಇರುತ್ತೆ, ಸಹನೆ ಅಂತಕ್ಕಂಥದ್ದು ತುಂಬಿರುತ್ತೆ. ಅದು ಮಾಸ್ಟರ್ಸ್ ಇರೋದು ಎಲ್ಲ ಕಡೆ ಅಷ್ಟೇ. ಪ್ರತಿಯೊಂದು ಕಡೆ ಕೂಡ ಆ ಸಹನೆ ಅಂತಕ್ಕಂಥದ್ದು ಇರ್ತಾನೆ ಇರಬೇಕು, ಕಾಣ್ತಾ ಇರಬೇಕು ನಮ್ಮಲ್ಲಿ. ಅದು ಇರೋದು ವಿಷಯ. ಸಹನೆ ಯಾವತ್ತೂ ಕಡಿಮೆ ಆಗ್ಬಾರ್ದು ನಮಗೆ, ಎಲ್ಲನೂ ಸಹಿಸ್ಕೋಬೇಕು. ಎಷ್ಟು ಸಹನೆಯಿಂದ ಇರ್ತೀವೋ ಅಷ್ಟು ಈ ಜನ್ಮನ ನಾವು ಉದ್ಧಾರ ಮಾಡ್ಕೊಂತೀವಿ, ಮುಂದೆ ತಗೊಂಡೋಗ್ತೀವಿ. ಮತ್ತೆ ಭೂಮಿ ಬರೋದು ಬೇಕಾಗೋದಿಲ್ಲ. ಅದು ಇರೋದು ವಿಷಯ. ನಾವು ಮತ್ತೆ ಬರೋ ಅವಶ್ಯಕತೆ ಇಲ್ಲ. ಅಂದರೆ ಸಹನೆ ಅಂತಕ್ಕಂಥದ್ದು ಪ್ರತಿದಿನ ಇರಬೇಕು. ಸಂಸಾರದಲ್ಲಿ ಸಹನೆ, ಸಂಸಾರ ಅಲ್ಲ, ಅದು ಸಾರ, ಅದು ಒಳ್ಳೆ ಸಾರ. ಅದು ಅತ್ತೆ ಒಳ್ಳೆ ಸಾರ, ಸೊಸೆ ಒಳ್ಳೆ ಸಾರ, ಮಕ್ಕಳು ಒಳ್ಳೆ ಸಾರ. ಅವ್ರು ನಮಗೆ ಪಾಠ ಕಲಿಸ್ತಿದ್ದಾರೆ. ಈ ಜ್ಞಾನ ಇಲ್ಲಿಂದ ಬರುತ್ತೆ, ಧ್ಯಾನದಿಂದನೇ ಬರುತ್ತೆ, ಸಹನಿಂದನೇ ಬರುತ್ತೆ. ಇಲ್ಲಿ ಯಾರು ಕಂಪ್ಲೇಂಟ್ ಮಾಡಬಾರ್ದು. ನಮ್ಮ ಸರ್ ಹೇಳ್ತಿದ್ರಲ್ಲ, ನನ್ನ ಹತ್ರ ಏನು ಕಂಪ್ಲೇಂಟ್ ಮಾಡಬಾರ್ದು. ಟಾಯ್ಲೆಟಲ್ಲಿ ನೀರು ಬರ್ತಿಲ್ಲ ಅಂದ್ರೆ ಕಂಪ್ಲೇಂಟ್ ಮಾಡಬಾರ್ದು. ಅಡ್ಜಸ್ಟ್ ಆಗೋಗ್ಬೇಕು, ಸಹನಿಂದ ಅಡ್ಜಸ್ಟ್ ಹೋಗ್ಬೇಕು, ಹೌದಾ ಇಲ್ಲ? ಸೊ ಅದು ಯಾವಾಗ ಬರುತ್ತೆ? ನಮ್ಮಲ್ಲಿ ಧ್ಯಾನ ಅಂತಕ್ಕಂಥದ್ದು ನಿರಂತರವಾಗಿದ್ದಾಗ ಖಂಡಿತ ಪ್ರತಿ ಹೆಜ್ಜೆನಲ್ಲೂ ಕೂಡ ಸಹನೆ ಇರುತ್ತೆ. ಸಹನೆ ನೋಡಿ, ಅದೇ ಬೇಕು. ಪ್ರತಿದಿನ ಇಲ್ಲಿಂದ ಏನು ಕಲಿಬೇಕು? ಸಹನೆ ಅಂತಕ್ಕಂಥದ್ದು ಹೆಚ್ಚು ಮಾಡ್ಕೊಂಡು ಹೋಗ್ಬೇಕಂದ್ರೆ ಏನು ಬೇಕು? ಒಂದು ಕ್ಷಣ ಕೂಡ ವ್ಯರ್ಥ ಮಾಡಬಾರ್ದು. ಇಲ್ಲಿ ಸಾಧನೆ ಮಾಡಬೇಕು, ಧ್ಯಾನ ಸಾಧನೆ, ಸತ್ಸಂಗ ಕೇಳ್ತಕ್ಕಂಥ ಸಾಧನೆ. ನಿನ್ನೆ ಅದ್ಭುತವಾಗಿತ್ತು ಆ ಒಂದು ಪರಿಪೂರ್ಣ ಕುಟುಂಬ, ಎಷ್ಟು ಕಲ್ತೀವಿ ನಾವು ಅದರಿಂದ. ಹಾಗಾಗಿ ಈ ಸಹನೆಯನ್ನು ಹೆಚ್ಚು ಮಾಡ್ಕೊಂಡು ಹೋಗ್ಬೇಕು ಮಾಸ್ಟರ್ಸ್. ಬಂದಿದ್ದೀವಿ ನಾವು. ಈ ಸಹನೆ ಇವತ್ತು ಇಲ್ಲಿ ಬಂದಾಗ 30% ಇದ್ದರೆ ಇದು 100% ಆಗಬೇಕು ಸಹನೆ. ಅದೇ ಈ ಧ್ಯಾನ ದಸರಾದ ಒಂದು ಪರ್ಪಸ್. ಈ ಧ್ಯಾನ ದಸರಾ ಪರ್ಪಸ್ ಏನಪ್ಪ ಅಂದರೆ ಸಹನೆಯನ್ನು ಹೆಚ್ಚು ಮಾಡ್ಕೋಬೇಕು ನಾವು. ಥ್ಯಾಂಕ್ ಯು ಸೊ ಮಚ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.